ನಮಸ್ಕಾರ, ನಾನಿದ್ದೀನಿ ಇವತ್ತು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದಲ್ಲಿ. ಈಗಾಗಲೇ ನಿಮಗೆ ಗೊತ್ತು, ತಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತ ಹೇಳಿ ವ್ಯಾಪಕವಾಗಿ ಕೂಗು ಕೇಳಿ ಬರ್ತಾ ಇದೆ. ಅದ್ರ ಮಟ್ಟಿಗೆ ತಿಪ್ಟೂರು ಕೂಡ ದೊಡ್ಡದಾಗಿ ಬೆಳೆದು ನಿಂತಿದೆ, ಜಿಲ್ಲೆ ಆಗಕ್ಕೆ ಅರ್ಹತೆ ಅಂತ ಕೂಡ ಇದೆ. ಆದ್ರೆ ಈ ತಿಪ್ಟೂರು ಜಿಲ್ಲೆ ಆಗೋ ಮಟ್ಟಕ್ಕೆ ಬೆಳೆದಿರೋ ನಿಂತಿರೋ ಈ ಸಮಯದಲ್ಲಿ ಈ ತಿಪ್ಟೂರು ತಾಲೂಕು ಆಗೋ ಮುಂಚೆಯೇ ಈ ತಿಪ್ಟೂರು ತಾಲೂಕಲ್ಲಿ ಇರ್ತಕ್ಕಂಥ ಈ ಹೊನ್ನವಳ್ಳಿ ತಾಲೂಕಾಗಿತ್ತು. 1889 ಕೂಡ ಈ ಹೊನ್ನವಳ್ಳಿ ತಾಲೂಕಾಗಿತ್ತು. ಆ ಹೊನ್ನವಳ್ಳಿ ತಾಲೂಕಾಗಿದ್ದಂಥ ಸಂದರ್ಭದಲ್ಲಿ ತಿಪ್ಟೂರು ಈ ತಾಲೂಕಿನ ಒಂದು ಹೋಬಳಿಯಾಗಿತ್ತು ಅಂತಕ್ಕಂಥದ್ದು ಇತಿಹಾಸ. ಇನ್ನ ಈ ಊರನ್ನ ಸ್ಥಾಪನೆ ಮಾಡಿದ್ದು ಆರ್ನಹಳ್ಳಿ ಈ ನಾಯಕ ಸಂಸ್ಥಾನದ ಸೋಮೇಶ್ವರರಾಯ ಅಂತಕ್ಕಂಥನು ಈ ಊರನ್ನ ಸ್ಥಾಪನೆ ಮಾಡಿದ್ದ. ಜೊತೆಗೆ ಹೊನ್ನವಳ್ಳಿ ತಾಲೂಕು ಆಗಿದ್ರ ಕುರಿತು ನಾನು ಏನಾದ್ರೂ ಒಂದು ದಸ್ತಾವೇಜು ದಾಖಲೆ ಹುಡುಕ್ಬೇಕು ಅಂತ ಹೇಳಿ ತಿಪ್ಟೂರು ತಾಲೂಕು ತಹಶೀಲ್ದಾರ್ ಇಂದ ಹಿಡಿದು ಉಪವಿಭಾಗದ ಕಡೆಯಿಂದ ಇವ್ರನ್ನೆಲ್ಲ ನಾನು ಒಂದಷ್ಟು ಕಮ್ಯುನಿಕೇಶನ್ ಮಾಡಿ ನೋಡಿದೆ. ಹಳೆ ದಾಖಲೆಗಳೇನು ಸಿಗ್ಲಿಲ್ಲ. 1889ಕ್ಕಿಂತ ಹಿಂದೆನೆ ಇದು ತಾಲೂಕಾಗಿತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಹುಡ್ಕೋದ್ ಕಷ್ಟ. ಈಗಿನ ದಾಖಲೆಗಳಲ್ಲಿ ಅದೆಲ್ಲೂ ಉಲ್ಲೇಖ ಆಗ್ತಾ ಇಲ್ಲ. ಆದ್ರೆ 889ಕ್ಕಿಂತ ಹಿಂದೆ ಇದು ತಾಲೂಕಾಗಿತ್ತು ಅಂತಕ್ಕಂಥದ್ದು ಸತ್ಯ. ಅದಕ್ಕೆ ನಾನು ಇಲ್ಲೇನಾದ್ರೂ ನಿಮ್ಗೆ ಲಿಖಿತವಾಗಿ ತೋರ್ಸಕ್ಕೆ ಯಾವುದೇ ಪೂರಕವಾದ ದಾಖಲೆ ಸಿಗ್ಲಿಲ್ಲ ಅನ್ನತಕ್ಕಂಥದ್ದು ನನಗಂತೂ ಪ್ರಯತ್ನಕ್ಕೆ ವಿಫಲ ಆಗಿದೆ. ಪ್ರಯತ್ನ ಸಾಕಷ್ಟು ಪಟ್ಟಿದೆ. ಇದ್ರ ನಡುವೆನು ಈ ಹೊನ್ನವಳ್ಳಿ ತಾಲೂಕಾಗಿದ್ದನ್ನ ಇವ್ರು ನೋಡ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಊರು ದೊಡ್ಡ ಮಟ್ಟದಲ್ಲೇ ಇದೆ, ಹೋಬಳಿ ಕೇಂದ್ರ ಆಗಿದೆ. ಕೊನೆಯದಾಗಿ ಈಗ ಈ ತಾಲೂಕು ತಿಪ್ಟೂರು ತಾಲೂಕು ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದನ್ನು ಹೋರಾಟ ನಡೀತಾ ಇದೆ. ನೀವು ತಿಪ್ಟೂರು ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟು ಜನ ಇದ್ದಾರೆ ಮಂದಿರಿ, ಕಮೆಂಟ್ ಮಾಡಿ.